ಬಿಜೆಪಿ ಜೆಡಿಎಸ್ ಮೈತ್ರಿ ಆದ್ಮೇಲೆ 25 ಕ್ಷೇತ್ರಗಳು ಬಿಜೆಪಿ ಪಾಲಿಗೆ, 3 ಕ್ಷೇತ್ರಗಳು ಜೆಡಿಎಸ್ ಪಾಲಿಗೆ ಅಂತ ಈಗಾಗಲೇ ಅವರು ನಿರ್ಧಾರವನ್ನ ತಗೊಂಡಿದ್ದಾರೆ. ಹೀಗಿರುವಾಗ ಮಂಡ್ಯ ತೀವ್ರ ಕುತೂಹಲ ಮೂಡಿಸ್ತಾ ಇತ್ತು. ಸುಮಲತಾ ಅವರ ನಿರ್ಧಾರ ಹಾಗಾದ್ರೆ ಜೆಡಿಎಸ್ ಪಾಲಿಗೆ ಹೋಗಿರೋ ಮಂಡ್ಯದ ವಿಚಾರದಲ್ಲಿ ಏನಾಗತ್ತೆ? ಹೋರಾಟವನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾರಾ ಅಥವಾ ಮುಂದುವರಿಸ್ತಾರಾ? ಮಗದೊಂದು ಕಡೆ ಜೆಡಿಎಸ್ ಮಂಡ್ಯದ ಅಭ್ಯರ್ಥಿಯನ್ನಾಗಿ ಯಾರನ್ನ ಘೋಷಣೆ ಮಾಡುತ್ತೆ ಅನ್ನುವ ಕುತೂಹಲ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್. ಹ್ಯಾವ್ ಅ ಲುಕ್. ಭದ್ರಕೋಟೆ ಉಳಿಸಿಕೊಳ್ಳುವಲ್ಲಿ ಜೆಡಿಎಸ್ ಸಕ್ಸಸ್. ಇಂದಿನಿಂದ ಮಂಡ್ಯದಲ್ಲಿ ದಳಪತಿಗಳ ರಣಕಹಳೆ. ಎಚ್ಡಿಕೆ ನಿಖಿಲ್ ನೇತೃತ್ವದಲ್ಲಿಂದು ಮೀಟಿಂಗ್. 2019ರಲ್ಲಿ ಸಕ್ಕರೆ ನಾಡು ಮಂಡ್ಯದಲ್ಲಿ ವಿರೋಚಿತ ಹೋರಾಟ ನಡೆಸಿ ಅಭೂತಪೂರ್ವ ಗೆಲುವು ಸಾಧಿಸಿದ್ದ ರೆಬಲ್ ಲೇಡಿ ಸಂಸದೆ ಸುಮಲತಾ ಅಂಬರೀಶ್ 5 ವರ್ಷಗಳ ಕಾಲ ಜೆಡಿಎಸ್ ಅನ್ನ ಎದುರು ಹಾಕೊಂಡು ಮಂಡ್ಯದಲ್ಲಿ ರಾಜಕೀಯ ಮಾಡಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಾಹ್ಯ ಬೆಂಬಲ ಕೊಟ್ಟು ಮಂಡ್ಯ ಜಿಲ್ಲೆಯ 7 ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ವಿರುದ್ಧ ರೆಬಲ್ ಆಗಿ ಸುಮಲತಾ ನಿಂತಿದ್ರು. ಇದೀಗ ಬದಲಾದ ರಾಜಕೀಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಇಷ್ಟು ದಿನಗಳ ಕಾಲ ಟಿಕೆಟ್ಗಾಗಿ ಫೈಟ್ ಮಾಡಿದ್ದ ಸುಮಲತಾಗೆ ಇದೀಗ ಬಹುತೇಕ ಮಂಡ್ಯ ಟಿಕೆಟ್ ಕೈತಪ್ಪಿರುವುದು ಕನ್ಫರ್ಮ್ ಆಗಿದೆ. ಈ ಮೂಲಕ ರೆಬಲ್ ಲೇಡಿಯ ಮಂಡ್ಯ ಕ್ಷೇತ್ರದಿಂದ ಮೈತ್ರಿ ಸ್ಪರ್ಧೆಯ ಕನಸು ಕಮರಿ ಹೋಗಿದೆ. ಒಂದು ಕಡೆ ಸಂಸದೆ ಸುಮಲತಾ ಅಂಬರೀಶ್ ನನಗೆ ಟಿಕೆಟ್ ಗ್ಯಾರಂಟಿ ಅಂತ ಇದ್ರು. ಜೆಡಿಎಸ್ ನಾಯಕರು ಇದರ ಬಗ್ಗೆ ತುಟಿ ಬಿಚ್ಚುತ್ತಾ ಇರಲಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಒಪ್ಪಂದದ ಪ್ರಕಾರ 3 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಈ ಪೈಕಿ ಮಂಡ್ಯ ಕ್ಷೇತ್ರ ಕೂಡ ಒಂದು ಅಂತ ಅಧಿಕೃತವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯ ಮೈತ್ರಿ ಟಿಕೆಟ್ ಜೆಡಿಎಸ್ಗೆ ಎಂದಾದ್ಮೇಲೆ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಪುಟ್ಟರಾಜು ಅವರನ್ನ ಕಣಕ್ಕಿಳಿಸೋಕೆ ತಯಾರಿಯನ್ನ ಕೂಡ ದಳಪತಿಗಳು ಮಾಡಿಕೊಂಡಿದ್ದಾರೆ. ತಮಗೆ ಮಂಡ್ಯ ಟಿಕೆಟ್ ಕನ್ಫರ್ಮ್ ಅಂತ ನಾಯಕರು ಹೇಳ್ತಾ ಇದ್ದ ಹಾಗೆ ಮಾಜಿ ಸಚಿವ ಪುಟ್ಟರಾಜು ಫುಲ್ ಆಕ್ಟಿವ್ ಆಗಿದ್ದಾರೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರನ್ನ ಭೇಟಿಯಾಗಿ ಸಹಕಾರ ಕೋರಿದ್ದಾರೆ. ಇಂದು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ಕೂಡ ಕರೆಯಲಾಗಿದೆ. ಇದೇ ವೇದಿಕೆಯಲ್ಲಿ ಪುಟ್ಟರಾಜು ಅವರೇ ಮಂಡ್ಯ ಮೈತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ ಮಾಜಿ ಸಚಿವ ಪುಟ್ಟರಾಜುಗೆ ಮೈತ್ರಿ ಟಿಕೆಟ್ ಕನ್ಫರ್ಮ್ ಆದಂತೆ ಕಾಣ್ತಾ ಇದೆ. ಈ ಬಾರಿಯ ಜೆಡಿಎಸ್ ಬಿಜೆಪಿಯೊಂದಿಗಿನ ದೋಸ್ತಿ ಸ್ಟ್ರಾಟಜಿ ಮಂಡ್ಯದಲ್ಲಿ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.